ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ತಂದೆಗೆ ಆರ್ಡ್ರ್ ಬಂದಿತ್ತು ಪುಟ್ಟಿ ಪ್ಯಾಕ್ ಮಾಡೋದು. ಅವರು ಫ್ರೂಟ್ ಶಾಪ್ ಇದೆ ಅವ್ರದ್ದು, ಫುಟ್ಪಾತ್ ಮೇಲೆ, ಕೆಂಗೇರಿ ಉಪನಗರ ಚರ್ಚ್ ಸ್ಟಾಪ್ ಹತ್ರ. ಚರ್ಚ್ ಸ್ಟಾಪ್ ಅಂದರೆ ಚರ್ಚ್ ಹತ್ರನೇ ಇದೆ ಅವರದ್ದು ಅಂಗಡಿ. ತುಂಬ ದೊಡ್ಡ ಆರ್ಡ್ರ್ ಬಂದಿತ್ತು ಅವ್ರಿಗೆ. ನೋಡಿ ಎಷ್ಟೊಂದು ಪುಟ್ಟಿಗಳು ಮಾಡಿಟ್ಟಿದ್ದೀವಿ. 300 ಪುಟ್ಟಿ ಆರ್ಡ್ರ್ ಬಂದಿತ್ತು. ನೋಡಿ ಎಷ್ಟೊಂದು ಐಟಮ್ ಎಲ್ಲ ಇಟ್ಟಿದ್ದೀವಿ. 7-8 ಜನ ಆಯಿತು, 8 ಜನ ಸೇರಿಕೊಂಡು ಪುಟ್ಟಿ ಪ್ಯಾಕ್ ಮಾಡಿದ್ವಿ. ಅಷ್ಟು ಜನಕ್ಕೆ ಆಗಲೇ ಇಲ್ಲ ಪುಟ್ಟಿ ಪ್ಯಾಕ್ ಮಾಡೋಕ್ಕೆ. ಒಂದು ದಿನ ಪೂರ್ತಿ ಆಯಿತು 300 ಪುಟ್ಟಿ ಪ್ಯಾಕ್ ಮಾಡೋಷ್ಟರಲ್ಲಿ. ಇವರು ನಮ್ಮ ತಂದೆಯಲ್ಲಿ ಇಲ್ಲಿ ಉಪನಗರದಲ್ಲಿ ಯಾರಾದರೂ ಅಂಗಡಿ ನೋಡಿದರೆ ನಮ್ಮ ತಂದೆಗೆ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ತಂದೆ ಯಾರು ಅಂತ. ಉಪನಗರದಲ್ಲಿ, ಕೆಂಗೇರಿ ಉಪನಗರದಲ್ಲಿ ಹಣ್ಣೆಲ್ಲ ತೊಗೊಳಕ್ಕೆ ಬರ್ತಿರಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಹೊಸದಲ್ಲಿ ಯಾರಾದರೂ ಬೇರೆ ಕಡೆ ಅಡ್ರೆಸ್ ಇರೋರಿಗೆ ಗೊತ್ತಾಗಲ್ಲ. ಇದು ಕೆಂಗೇರಿ ಉಪನಗರ ಚರ್ಚ್ ಸ್ಟಾಪ್ ಹತ್ರ. ಉಪನಗರ ಚರ್ಚ್ ಸ್ಟಾಪ್ ಅಂತಲೇ ಹೇಳೋದು ಇದಕ್ಕೆ. ಚರ್ಚ್ ಇದೆಯಲ್ಲ, ಅದಕ್ಕೋಸ್ಕರ ಚರ್ಚ್ ಸ್ಟಾಪ್ ಅಂತ ಹೇಳ್ತಾರೆ. ಚರ್ಚ್ ಹತ್ರನೇ, ಗೇಟ್ ಹತ್ರನೇ ಹಾಕ್ಕೊಳ್ತಾರೆ ಇವರು, ತಳ್ಳಗಾಡಿಲಿ. ಬೆತಾಸ್ತಾ ಸ್ಕೂಲ್ ಇದೆ ಪಕ್ಕದಲ್ಲಿ. ಬೆತಾಸ್ತಾ ಸ್ಕೂಲ್ ಹತ್ರ ಚರ್ಚ್ ಇದೆಯಲ್ಲ, ಆ ಚರ್ಚ್ ಹತ್ರನೇ ಹಾಕ್ಕೊಳ್ಳೋದು. ನೋಡಿ 100 ಮಾಡೋಕ್ಕೇ ಇಷ್ಟೊತ್ತಾಯಿತು. ಜಾಗ ಸಾಕಾಗಲಿಲ್ಲ, ಅಷ್ಟು 100ಗೆ ಅಷ್ಟಾಯಿತು. 300 ಹೇಳಿರೋದವರು, 300 ಪ್ಯಾಕಿಂಗ್ ಹೇಳಿರೋದು. ನೋಡಿ ಇಲ್ಲೆಲ್ಲ ಇಟ್ಟಿದ್ದೀವಿ. ನಮ್ಮ ತಂದೆ ಎಲ್ಲ ವೆರೈಟಿ ಫ್ರೂಟ್ ಎಲ್ಲ ಹಾಕ್ತಾರೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋ ಥರ ಇದ್ದರೆ ಇಲ್ಲೇ ಓಡಾಡೋರಿಗೆ ಗೊತ್ತಾಗುತ್ತೆ. ವಿಸಿಟ್ ಮಾಡಿ ಬಂದು ತಗೊಳ್ಳಿ. ಫುಟ್ಪಾತ್ ಮೇಲಿರೋರಿಗೆ ಅದೇ ಒಂದು ಹೆಲ್ಪು, ಅದೇ ಅವ್ರದ್ದು ಜೀವನ ಅಷ್ಟೇ. ಅದರಲ್ಲೇ ದುಡಿಮೆ ಸಿಗುತ್ತೆ ಅವ್ರಿಗೆ. ನೋಡಿ ನಮ್ಮ ತಂದೆ ಇವರು. ಈ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಯಾರು ಅಂತ. ನಾನು ಅವ್ರ ಮಗಳು ವಿಡಿಯೋ ಮಾಡಾಕ್ತಾ ಇರೋದು. ನೋಡಿ ಇಲ್ಲೆಲ್ಲ ಜನ ಇದ್ದರು, ಅವ್ರಿಗೆಲ್ಲ ಕರ್ಕೊಂಡು, ಅಪ್ಪಾಜಿ ಫ್ರೆಂಡ್ ಇವರೆಲ್ಲ ಕರ್ಕೊಂಡು, ಅವ್ರಿಗೆಲ್ಲ ಕರ್ಕೊಂಡು ಮಾಡಿದ್ದು. ಒಂದು ದಿನ ಪೂರ್ತಿ ಆಯಿತು ಪ್ಯಾಕಿಂಗ್. ಇದು ತುಂಬ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ನಮ್ಮ ತಂದೆ. ನಿಮಗೆ ಎಷ್ಟು ಕೆ ಜಿದು ಬೇಕು ಒಂದು ಪುಟ್ಟಿ, ಅದ್ರ ಮೇಲೆ ಅಮೌಂಟ್ ಡಿಪೆಂಡ್ ಆಗುತ್ತೆ. ಆ ಥರ ಏನಾದರೂ ಬೇಕು ಅನ್ನೋ ಥರ ಇದ್ದರೆ ಬಂದು ನೋಡಿ. ಒಂದು ವಾರ ಮುಂಚೆನೇ ಆರ್ಡ್ರ್ ಹೇಳಿ. ನೋಡಿ ಇದೇ ಚರ್ಚು. ನೋಡಿ ತುಂಬ ದೊಡ್ಡ ಚರ್ಚ್ ಇದು. ಚರ್ಚ್ ಹತ್ರ ಗೇಟ್ ಹತ್ರನೇ ಇಲ್ಲಿ ಹಾಕ್ಕೊಂಡಿರೋದು ಅವರು. ಜಾಗನೇ ಸಾಕಾಗ್ತಿಲ್ಲ, ತುಂಬ ಜಾಗ ಆಯಿತು. ತುಂಬ 300 ಪುಟ್ಟಿ ಅಂದರೆ ತುಂಬ ಜಾಸ್ತಿನೇ ಆಯಿತು ಅವ್ರಿಗೆ ಮಾಡೋಕ್ಕೆ. ಜಾಗನೇ ಸಾಕಾಗ್ತಿಲ್ಲ. ಅಷ್ಟಕ್ಕೆ 100 ಪುಟ್ಟಿ ಮೇಲೆ 110, 100 ಮಾಡಿದ್ದು ಅಷ್ಟೇ. ಅಷ್ಟಾಯಿತು ಜಾಗ. ಒಂದ್ರ ಮೇಲೆ ಒಂದೆಲ್ಲ ಇಟ್ಟು ಜಾಗ ಮಾಡ್ಕೊಂಡು ಮಾಡಿದ್ವಿ. ನಿಮ್ಗೆ ಏನಾದರೂ ಬೇಕು, ಈ ಥರ ಪುಟ್ಟಿ ಎಲ್ಲ ಬೇಕು ಅಂದರೆ ಮಾಡಿಸ್ಕೊಳ್ಳಿ. ಇವಾಗ ಇದು ಈ ಥರ ಮಾಡಿಸ್ತಾರೆ ಒಬ್ಬರು. ಏನಕ್ಕೆ ಅಂದರೆ ಇವಾಗ ಮದುವೆ ಮನೇಲೆಲ್ಲ ಒಬ್ಬರು ಬೊಕ್ಕೆ ಕೊಡ್ತಾರೆ ವೆಲ್ಕಮ್ಗೆ, ಅಥವಾ ಏನೋ ಒಂಥರ ಗಿಫ್ಟ್ ಎಲ್ಲ ಕೊಡ್ತಿರ್ತಾರೆ. ಇದು ಫ್ರೂಟ್ದು ಈ ಥರ ಪ್ಯಾಕಿಂಗ್ ಕೊಟ್ಟರೆ ಅದೊಂಥರ ಖುಷಿ ಅವ್ರಿಗೆ. ಇದು ತಿನ್ಬೋದಲ್ವ ಅಂತ. ಇವಾಗ ಬೊಕ್ಕೆ ಎಲ್ಲ ಮಾಡಿಸ್ಕೊಂಡ್ರೆ ಏನು ಮಾಡ್ತೀರಾ, ಬೊಕ್ಕೆ ಎಲ್ಲ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಇಟ್ಕೋಬೇಕಷ್ಟೇ. ಇದಂದರೆ ಒಂಥರ ಖುಷಿಯಾಗುತ್ತೆ. ಬಂದಿರೋರ್ಗೆ ಕೊಟ್ಟರೆ ಇದು ತುಂಬ ಖುಷಿಯಾಗುತ್ತೆ. ಮನೆ ಓಪ್ನಿಂಗ್ ಆಗಲಿ, ಮನೇಲಿ ಏನಾದರೂ ಫಂಕ್ಷನು, ಚಿಕ್ಕ ಪುಟ್ಟ ಫಂಕ್ಷನ್ ಇದ್ರೂ, ಮದುವೆಗಳು ಮಾಡ್ತಾರಲ್ಲ ಅವ್ರಿಗೆ, ಆ ಥರ ಎಲ್ಲ ಯೂಸ್ ಆಗುತ್ತೆ ಇದೆಲ್ಲ. ಇವಾಗ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಮನೇಲಿ ಮೊದಲೇ ಬ್ಲೌಸ್ ಪೀಸು ಅದೆಲ್ಲ ಕೊಡ್ತಾಯಿದ್ರು. ಪ್ಲೇಟ್, ಬ್ಲೌಸ್ ಪೀಸ್ ಅಂತಾರೆ, ಆ ಥರ ಎಲ್ಲ ಕೊಡ್ತಾಯಿದ್ರು. ಇವಾಗ ಆ ಥರ ಎಲ್ಲ ಯಾರೂ ಕೊಡೋಲ್ಲ. ಎಲ್ಲ ಜಾಸ್ತಿ ಈ ಥರನೇ ಕೊಡೋದು. ತುಂಬ ಆರ್ಡ್ರ್ ಬರ್ತಾಯಿರುತ್ತೆ ಅಪ್ಪನಿಗೆ. ಅಂದರೆ ಈ ಥರ ಇದು ಒಂದು 300 ಪುಟ್ಟಿ ಅಂದರೆ ಅದು ಫಸ್ಟ್ ಟೈಮ್ ಇದು ಆರ್ಡ್ರು ಇಷ್ಟು ದೊಡ್ಡದು ಬಂದಿರೋದು. ನಮಗೆ ಒಬ್ಬರು ಕಡೆಯಿಂದ ಸಿಕ್ತು, ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದು 2 ಕೆ ಜಿ ಮೇಲೆ ಬರುತ್ತೆ. ಆ ಥರ ನೋಡಿಕೊಂಡು ನಿಮಗೆ ಯಾವ ಎಷ್ಟು ಕೆ ಜಿ ಬೇಕು, ಪುಟ್ಟಿ ಚಿಕ್ಕದು ಬೇಕಾ ದೊಡ್ಡದು ಬೇಕಾ, ಎಷ್ಟು ಕೆ ಜಿ ಇರಬೇಕು, ಅದ್ರ ಮೇಲೆ ರೇಟ್ ಆಗುತ್ತೆ. ಕಮ್ಮಿನೇ ಹಾಕ್ತಾರೆ, ಕಮ್ಮಿ ರೇಟ್ ಮಾಡಿನೇ ಮಾಡಿಕೊಡ್ತಾರೆ. ಏನು ಜಾಸ್ತಿ ರೇಟ್ ಹಾಕಲ್ಲ. ಅದೇನು ಐಟಮ್ ಹಾಕಿರ್ತಾರೆ ಅದ್ರ ಮೇಲೆ, ನಿಮ್ಗೆ ಯಾವ ಥರ ಐಟಮ್ ಬೇಕೋ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಅವರು ಈ ಥರ ಮಾಡಿಸ್ಕೊಂಡ್ರು, ಈ ಥರನೇ ಬೇಕು ಅಂತ. ಎಲ್ಲ ಮಿಕ್ಸ್ ಫ್ರೂಟ್ ಎಲ್ಲ ಹಾಕ್ತಾರೆ. ಪಪ್ಪಾಯ